ಯೋಬನ ಪುಸ್ತಕ 19ನೇ ಅಧ್ಯಾಯ 25ರಿಂದನೇ ಓದ್ತೀನಿ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಫಸ್ಟ್ ಯೋಬನ ಜೀವನ ನೋಡ್ರಿ, ಎಲ್ಲ ಹದಗೆಟ್ಟೋಗಿದೆ. ಮಕ್ಕಳ ನಷ್ಟ, ಸಂಪತ್ತು ನಷ್ಟ, ದನ ಕುರಿಗಳ ನಷ್ಟ, ಮನೆ ನಷ್ಟ, ಆರೋಗ್ಯ ನಷ್ಟ. ಎಲ್ಲ ಕಳ್ಕೊಂಡಿರೋನಿಗೆ ಏನ್ ನಿರೀಕ್ಷೆ ಇದೆ? ಆದ್ರೆ ಯೋಬನು ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನು, ನನ್ನ ಡಿಲಿವರರ್, ನನ್ನ ಬಿಡುಗಡೆ ಕೊಡುವವನ, ನನ್ನನ್ನು ಹೊರಗಡೆ ತರುವವನ, ಜೀವ ಸ್ವರೂಪನೆಂದು ಬಲ್ಲೆನು. ಎಷ್ಟು ಜನರ ಒಳಗಡೆ ಆ ಕಾನ್ಫಿಡೆಂಟ್ ಇದೆ? ಹಲ್ಲೆಲೂಯ. ಎಷ್ಟು ಜನ ಹೇಳ್ತೀರಾ ಆ ಕಾನ್ಫಿಡೆಂಟ್ ಇದೆಯಾ? ನಿನ್ನ ಪರಿಸ್ಥಿತಿ ಎಲ್ಲ ಹದಗೆಟ್ಟೋಗ್ಲಿ, ನಿನ್ನ ಸ್ಥಿತಿ ಎಲ್ಲ ಹದಗೆಟ್ಟೋಗ್ಲಿ, ಯಾರು ನಿನಗೆ ಸಹಾಯಕ್ಕೆ ಬರದೇ ಇರಲಿ, ಎಲ್ಲರೂ ಕೈ ಬಿಡಲಿ, ನಿನಗೆ ಏನು ಇನ್ನ ನಿರೀಕ್ಷೆ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ಅದರ ಮಧ್ಯದಲ್ಲಿ ನಿರೀಕ್ಷೆಯನ್ನ ಮೀರಿ ನಿರೀಕ್ಷಿಸೋ. ಅಲ್ಲಲ್ಲಿ ಎಲ್ಲ ನಷ್ಟವಾದ್ರೂ ಪರವಾಗಿಲ್ಲ, ನಾನು ಯೆಹೋವನನ್ನ ಕೊಂಡಾಡ್ತೇನೆ. ಯಾಕೆ ಕೊಂಡಾಡ್ತೇನೆ ಗೊತ್ತಾ? ನನಗೊಂದು ನಿರೀಕ್ಷೆ ಇದೆ, ನನಗೊಂದು ಭರವಸೆ ಇದೆ. ನನ್ನ ದೇವರು ನನ್ನ ಬಿಡುಗಡೆಯ ನಾಯಕನು, ಓ ಇಸ್ರಾಯೇಲ್ನ ಪರಿಪಾಲಕನು. ಅವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಅವನು ನನ್ನನ್ನು ಬಿಡಿಸುವವನು. ಅವನ ಹೆಸರು ಯೇಸು. He is my deliverer.